ಇನ್ನೊಂದು ವಿಚಾರ, ಕಾಟಕೇರಿಯಲ್ಲಿ ರಸ್ತೆ ಸಂಪೂರ್ಣವಾಗಿ ಕುಸಿತ ಆಗ್ಬಿಟ್ಟಿದೆಯಂತೆ. ಮಡಿಕೇರಿ ಬಳಿಯ ಕಾಟಕೇರಿ ಗ್ರಾಮ ಇದೆಯಲ್ಲ, ಇಲ್ಲಿ ರಸ್ತೆಯೊಂದು ಕುಸಿದಂತ ಪರಿಣಾಮವಾಗಿ ರಸ್ತೆ ಸಂಪರ್ಕ ಕಂಪ್ಲೀಟ್ ಕಡಿತ ಆಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ರಸ್ತೆ ಕುಸಿದು ಈ ತರದ ಸಂಚಾರ ಬಂದ್ ಆಗಿದೆ. ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಪ್ರತಿನಿಧಿ ರಾಮ್ ಕೂಡ ಕಾಟಕೇರಿಯಲ್ಲಿದ್ರು. ಅವರು TV9 ನ ಮುಖಾಂತರವಾಗಿ ರಾಜ್ಯದ ಜನತೆ ಏನು ಅಗತ್ಯ ಸಾಮಗ್ರಿಗಳನ್ನೇನು ಕೊಟ್ಟಿದ್ರು ಅದನ್ನೆಲ್ಲ ವಿತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಹಾಗೆ ಮುಂದುವರೆದ ಭಾಗದಲ್ಲಿ ಕಾಟಗೇರಿಯಲ್ಲಿ ಮುಂದುವರೆದಾಗ ಅಲ್ಲಿ ರಸ್ತೆ ಕುಸಿತ ಆಗಿರೋದು ನಮಗೆ ಕಂಡು ಬರ್ತಾ ಇದೆ. ಈ ಕಾರಣಕ್ಕಾಗಿನೇ ಕಾಟಗೇರಿಯ ಜನ ನೋಡ್ತಾ ಇದ್ದೀವಿ, ಇಲ್ಲಿ ರಸ್ತೆ ಕುಸಿತ ಒಂದು ಕಡೆ ಆದ್ರೆ ಧರೆಗಳು ಉರುಳಿರುವಂತ ಕಾರಣದಿಂದಾಗಿ ರಸ್ತೆಯಲ್ಲಿ ಸದ್ಯದ ಮಟ್ಟಿಗೆ ಓಡಾಡೋಕೆ ಆಗದೆ ಇರುವಂತಹ ಸ್ಥಿತಿ ಇದೆ. ಧರೆಯನ್ನ ಸರಿಪಡಿಸಿದ್ರು ಕೂಡ ರಸ್ತೆ ಕುಸಿತ ಆಗಿರುವಂತಹ ಕಾರಣದಿಂದಾಗಿ ಓಡಾಡೋದಕ್ಕೂ ಕೂಡ ಭಯ ಪಡಬೇಕಾದಂತ ಅನಿವಾರ್ಯತೆ ಇದೆ. ಈಗ ಅಲ್ಲಿ ವೆಹಿಕಲ್ಗಳು ಕೂಡ ಬಹುಶಃ ಯಾವುದು ಕೂಡ ಮೂವ್ಮೆಂಟ್ ಇಲ್ಲ ಅಂತ ಕಾಣಿಸುತ್ತೆ. ಇದು ಕಾಟಕೇರಿಯಲ್ಲಿ ಸದ್ಯ ಕಂಡು ಬರ್ತಾ ಇರುವಂತಹ ಚಿತ್ರಣ. ಅಲ್ಲಿ ಒಂದಷ್ಟು ಗ್ರಾಮಗಳು ತಮ್ಮ ಸಂಪರ್ಕವನ್ನ ಕಳೆದುಕೊಂಡಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ವಲ್ಲ, ಇದೇ ಕಾರಣಕ್ಕಾಗಿ ಸಂಪರ್ಕವನ್ನ ಕಳೆದುಕೊಂಡಿರುವಂತಹ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮತ್ತು ಮನೆ ಕೂಡ ಇದೆ, ಅಲ್ಲಿ ನೋಡ್ತಾ ಇದೀವಿ. ಮನೆ ಹೌದು, ಒಂದು ಮನೆ ಮಾದರಿಯಲ್ಲೇ ಇದೆ, ಹಂಚಿನ ಮನೆ ಅಂತ ಕಾಣಿಸುತ್ತೆ. ಆ ಮನೆಯ ಮೇಲೂ ಕೂಡ ಬಹಳ ಧರೆ ಉರುಳಿರೋದನ್ನ ನೋಡ್ತಾ ಇದ್ದೀವಿ, ಮರಗಳು ಉರುಳಿರೋದನ್ನ ನೋಡ್ತಾ ಇದ್ದೀವಿ. ಎಲ್ಲಿ ಏನು ಅನಾಹುತ ಆಗ್ಬಿಟ್ಟಿದೆಯೋ ಅನ್ನುವಂಥ ರೀತಿಯಲ್ಲಿ ಸಹಜವಾಗಿ ಗೊತ್ತಾಗುತ್ತೆ ಇಲ್ಲಿ.